ಭಗವಂತ ಮಾಡಿಸಿದ್ದಾನೆ. ಅದರ ಮೇಲೆ ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂತ ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಇವತ್ತು ಕೇವಲ ಒಂದು ಲೋಕಸಭೆ ಚುನಾವಣೆ ನಮ್ಮ ಮುಂದೆ ಅಲ್ಲ. ಇವತ್ತು ಈ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಇವತ್ತು ಹೇಳ್ತಾರೆ ಎಂಥದ್ದು ನುಡಿದಂತೆ ನಡೆದಿದ್ದೇವೆ ಇವತ್ತು ಹೇಳಿದ್ದಾರೆ. ಇವತ್ತು ದೊಡ್ಡ ಏನೊಂದು ಅಡ್ವರ್ಟೈಸ್ಮೆಂಟ್, ನುಡಿದಂತೆ ನಡೆದಿದ್ದೇವೆ, ನಕಲಿ ಅಲ್ಲ ಮಕಲಿ ಅಲ್ಲದೇನು ಹೇಳ್ಕೊಂಡವ್ರು ಎಲ್ಲ ಹೇಳ್ಕೊಂಡವ್ರು. ಈಗ ನುಡಿದಂತೆ ನಡೀಲಿಕ್ಕೆ 52,000 ಕೋಟಿ ಅಂತ ಏನು ಹೇಳ್ತಾ ಇದ್ದಾರೆ, ಅದಕ್ಕೆ ಸಾಲ ಎಷ್ಟು ಮಾಡಿದ್ದಾರೆ? 1,05,000 ಕೋಟಿ ಸರ್ಕಾರ ಸಾಲ ಮಾಡಿದೆ. ಈ ವರ್ಷ ಒಂದು ವರ್ಷದಲ್ಲಿ 1,05,000 ಏನು ಸಾಲ ಮಾಡಿದ್ದಾರೆ. ಈ ಸಾಲ ತೀರಿಸಲು ಯಾರು? ನಮ್ಮ ಹೆಣ್ಮಕ್ಳು ತಾಯಂದರು ನೀವೇ ತೀರಿಸಬೇಕು. ಈ ಒಂದು ವೇದಿಕೆ ಮುಖಾಂತರ ನಾಡಿನ ಮಹಿಳಾ ನನ್ನ ತಾಯಂದ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಈಗ 2,000 ಕೊಡ್ತಾ ಇದ್ದೀವಿ ಅಂತಾರಲ್ಲ, ಇವ್ರ ಅಪ್ಪನ ಮನೆಗೆ ತಂದು ಕೊಟ್ಟಿಲ್ಲ 2,000 ರೂಪಾಯಿನ. ಇದು ನಿಮ್ಮ ದುಡ್ಡು ಇದು. ಇವತ್ತು 6,65,000 ಕೋಟಿಗೆ ಸಾಲ ಏರಿಕೆಯಾಗಿದೆ. ನಮ್ಮ ರಾಜ್ಯ ಸರ್ಕಾರದ ಸಾಲ 6,65,000 ಕೋಟಿ. ಈ ಸಾಲ ತೀರಿಸೋರು ಯಾರು? ಮುಂದೆ ಬರೋದು ತೀರಿಸಬೇಕು. ಮುಂದೆ ಬರೋದು ಅಂದ್ರೆ ಅವನು ತೀರ್ಸಲ್ಲ, ನಾನೇ ಬರಲಿ ಇನ್ನೊಬ್ಬನೇ ಬರಲಿ. ಆ ಸಾಲ ತೀರಿಸೋದಕ್ಕೆ ನಿಮ್ಮ ಜೋಬಿಗೆ ಕೈ ಹಾಕ್ಬೇಕಲ್ಲ ನಾವು. ಇವತ್ತು ಹೇಳಿದ್ರೆ ಇಲ್ಲಿ ಯಾರೋ ಭಾಷಣ ಮಾಡಬೇಕಾದ್ರೆ ಯಾವುದೋ ಮದ್ಯದ ಕತೆ ಹೇಳಿದ್ರಲ್ಲ, ಎಣ್ಣೆ ಕತೆ, ಎಣ್ಣೆಗೆ ರೇಟ್ ಎಷ್ಟಾಗೈತಿ ಈಗ? ಇಲ್ಲಿ ನಿಮ್ಗೆ 2,000 ರೂಪಾಯಿ, ಅದು ಸಾಯಂಕಾಲ ಹೋಗ್ಬೇಕಲ್ಲ, ಶ್ರಮಪಟ್ಟು ಏನೋ ಅಭ್ಯಾಸ ಮಾಡ್ಕೊಂಡು ಬಿಡ್ತೀವಿ. ಆ ಹವ್ಯಾಸದಲ್ಲಿ ಅಲ್ಲಿ ಹೋಗಿ ಖರೀದಿ ಮಾಡಕ್ಕೆ ಹೋದರೆ ಇಲ್ಲಿ 2,000 ಇಲ್ಲಿ ಕೊಡ್ತಾರೆ, ಅಲ್ಲಿ 10,000 ರೂಪಾಯಿ ಇಂತ ಕಿತ್ಕೊಳ್ತಾರೆ. ದಿವಸ ಇಲ್ಲದೆ ಹೋಗೋದಿಲ್ಲ. ಭಾಳ ಕುಟುಂಬದಲ್ಲಿ ದಿವಸ ಇರಲೇಬೇಕು. ಇವತ್ತು ಪರಿಸ್ಥಿತಿ ಹೆಂಗಿದೆ? ಮೊದಲು ಒಂದು ಕಾಲದಲ್ಲಿ ಏನಾದರೂ ಆ ಒಂದು ಹವ್ಯಾಸ ಇಟ್ಕೊಂಡಿದ್ರೆ ರಾತ್ರಿ 10 ಗಂಟೆಯಲ್ಲಿ ಊರಲ್ಲಿ ಜನ ಎಲ್ಲ ಮಲಗದ ಮೇಲೆ ಕತ್ಲಾದ್ಮೇಲೆ ಮೆತ್ತಗೆ ಬಂದು ಮನೆ ಸೇರ್ಕೊಳ್ಳೋರು. ಈಗೆಲ್ಲ ಬೆಳಗ್ಗೆ 6 ಗಂಟೆಗೆ ಟೀ ಸ್ಟಾಲ್ ಓಪನ್ ಮಾಡಿದಂಗೆ ಮತ್ತೆ ಗಂಟೆಗೆ ಓಪನ್ ಮಾಡ್ಕೊಂಡು ಕೂತವ್ರೆ. ಇದು ನಡೀತಾ ಇರತಕ್ಕಂಥ ಪರಿಸ್ಥಿತಿ. ಇದು ನಿಮ್ಮ ತಲೆ ಮೇಲೆ ಹೊಡಿತಾವೆ. ಇನ್ನು ಅದು ಹೋಗಲಿ, ಆ ಪಂಪ್ ಸೆಟ್ಗಳ ಪರಿಸ್ಥಿತಿ ಏನಾಯ್ತಿದೆ, ಅದೇನು ಪರಿಸ್ಥಿತಿ ತಂದಿಟ್ಟವ್ರೆ. ಅಲ್ಲಿಂದ ಸ್ಟ್ಯಾಂಪ್ಸ್ ಅಂಡ್ ರಿಜಿಸ್ಟ್ರೇಷನ್, ಅದಕ್ಕೆ ಈಗ ಆ ಮಟ್ಟಿಗೆ ತಗೊಂಡು ಹೋಗೋರೆ. ಕುಡಿಯೋ ನೀರು ಬಿಡಿ, ಆಹಾರ ಇದ್ದೋಗಿದೆ, ನೀರೇ ಬಿಟ್ಟಿಲ್ಲ ಅಂತಾರೆ. ತಮಿಳ್ನಾಡಿಗೆ ನಾವು ನೀರೇ ಬಿಟ್ಟಿಲ್ಲ ಅದು ಹೇಳ್ತಾರೆ. ಮೊನ್ನೆ ಸಂಗಮದಲ್ಲಿ ನಮ್ಮ ಕನಕಪುರ ಪಾಪ ಹೊರಟ್ರಲ್ಲ, ಮೇಕೆದಾಟು ಅದೆಂಥದ್ದು ಒಂದು ಪಾದಯಾತ್ರೆ ಮಾಡ್ಕೊಂಡು ಬಿರಿಯಾನಿ ಊಟ ಮಾಡ್ಕೊಂಡು ಮೇಕೆದಾಟು ಅಂತ ಹೋದ್ರು. ಈಗೇನು ಹೇಳ್ತಾವ್ರೆ, ಮನೆಯಲ್ಲಿ ಭಾಷಣ ಮಾಡಿದ್ರಲ್ಲ ಬಿಜೆಪಿ ನಾಯಕರು ಡೆಲ್ಲಿಗೆ ಹೋಗ್ಬಿಟ್ಟು ಮೇಕೆದಾಟು ಕಟ್ಟಕ್ಕೆ ಪರ್ಮಿಷನ್ ಕೊಡಿಸಿ ಅಂತಾರೆ. ಮತ್ತು ಇವ್ರು ಯಾಕೆ ನಮ್ಮ ನೀರು ನಮ್ಮ ಹಾಕುತ್ತ ಪಾದಯಾತ್ರೆ ಯಾಕೆ ಮಾಡಿದ್ರಿ? ಪಾದಯಾತ್ರೆ ಮಾಡಿತ್ತು ನೀವು, ನಾವು ಮೇಕೆದಾಟು ಕಟ್ತೀವಿ ಅಂತ ಮಾಡಿದಿರ ಅಲ್ವಾ? ಈಗ ಮತ್ತೆ ಇವ್ರನ್ನ ಯಾಕೆ ಕೇಳ್ತೀರಿ? ನೀವು ಹೋಗ್ಬಿಟ್ಟಾರೆ ಪರ್ಮಿಷನ್ ಕೊಡಿಸಿ ಅಂತ ಹೇಳಿ. ನೀವು ಪರ್ಮಿಷನ್ ತಗೊಂಡ್ರೆ ಪಾದಯಾತ್ರೆ ಯಾಕೆ ಮಾಡಬೇಕಾಗಿತ್ತು? ನಮ್ಮ ನೀರು ನಮ್ಮ ಹಕ್ಕು ಅಲ್ಲಿ ಹೇಳಿದ್ರು. 2013ರಲ್ಲಿ ನಮ್ಮ ಕಾಂಗ್ರೆಸ್ ಕಡೆಗೆ ಕೃಷ್ಣ ಕಡೆಗೆ ಅಂದರು. 13ನೇ ಇಸ್ವಿ ಚುನಾವಣೆ 2013 ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಅಂದ್ಬಿಟ್ಟು ಆ ಕಾಂಗ್ರೆಸ್ ನಡಿಗೆ ಆಂಧ್ರ ಕಡೆಗೆ ಅಂತ ಹೊಟ್ಟೋದ್ರು. ಕಾವೇರಿ ಕೃಷ್ಣ ನೀರು ಅಲ್ಲಿ ತಗೊಂಡೋದ್ರು. ಇಲ್ಲಿ ಪರಿಸ್ಥಿತಿ ಇಲ್ಲಿಗೆ ತಂದು ನಿಲ್ಲಿಸ್ಕೊಂಡವ್ರಿಗೆ.